ಡಿಸಿಎಂ ಜೊತೆಗೆ ಬ್ರೇಕ್ಫಾಸ್ಟ್ ಅನ್ನ ಡಿಕೆ ಸುರೇಶ್ ಮತ್ತು ಕುಣಿಗಲ್ ರಂಗನಾಥ್ ಇವರು ಕೂಡ ಸವೆದ್ರು ಅಂತ. ನಾನ್ ವೆಜ್ ತಿನ್ನದೆ ಬರೀ ವೆಜ್ ತಿಂದ್ರು ಡಿಕೆ ಶಿವಕುಮಾರ್. ಆಕ್ಚುಲಿ ಅವರು ವೆಜ್ಜೆ, ನಾನ್ ವೆಜ್ ಬಿಟ್ಟಿದ್ದಾರೆ. ಅವರು ಒಂದೇ ಟೇಬಲ್ ನಲ್ಲಿ 4 ಜನ ಕಾಣಿಸಿದ್ರು. ಆಮೇಲೆ ಓಕೆ, ಈಗ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಸಿಎಂ ಸಿದ್ದರಾಮಯ್ಯ ಅವರು ಬಯಸಿದ್ದೇ ಅವ್ರಿಗೆ ಸಿಕ್ಕಿದೆ. ಇಡ್ಲಿ ಜೊತೆಗೆ ನಾಟಿ ಕೋಳಿ ಸಾರು ತಿಂತಾ ಇರುವ ಸಂದರ್ಭ. ಡಿಕೆ ಶಿವಕುಮಾರ್ ಅವರ ಆತಿಥ್ಯವನ್ನ ಬಹಳ ಖುಷಿಯಾಗಿ ತಿಂತಾ ಇದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆನೆ ನಾವು ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಇವತ್ತು ಮೆನುನಲ್ಲಿ ಏನಿರುತ್ತೆ, ಬಾಡೂಟ ಫಿಕ್ಸು, ನಾಟಿ ಕೋಳಿನೇ. ಸಿಎಂ ಸಿದ್ದರಾಮಯ್ಯ ಅವರು ಇಷ್ಟಪಡುವಂತಹ ನಾಟಿ ಕೋಳಿ ಇರುತ್ತೆ ಅಂತ ನಾವು ಬ್ರೇಕ್ ಮಾಡಿದ ಸುದ್ದಿಯ ಮೆನುನೇ ಸದ್ಯಕ್ಕೆ ಟೇಬಲಲ್ಲಿ ಕಾಣಿಸ್ತಾ ಇದೆ ನಮಗೆ. ವೆರಾಸ್ ಡಿ ಕೆ ಶಿವಕುಮಾರ್ ನಾನ್ ವೆಜ್ ತಿನ್ನೋದನ್ನು ಬಿಟ್ಟಿದ್ದಾರೆ. ಸೊ ನಿರೀಕ್ಷೆಯಂತೆ ಇಡ್ಲಿ ಜೊತೆಗೆ ಚಟ್ನಿ ತಿಂದರು. ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ಅವ್ರದ್ದಾಗಿತ್ತು. ಬಟ್ ಆ ಟೇಬಲ್ನಲ್ಲಿ ಇರೋರು ನಿಮ್ಮ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಒಂದು ಡಿ ಕೆ ಸುರೇಶ್, ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಬರಮಾಡಿಕೊಂಡ ಟೈಮ್ ಲೈನ್ನಿಂದ ಡೈನಿಂಗ್ ಟೇಬಲ್ ತನಕ ಡಿ ಕೆ ಸುರೇಶ್ ಇದ್ದಾರೆ ಕಾನ್ಸ್ಟೆಂಟ್ ಆಗಿ. ಹಾಗೆ ಕುಣಿಗಲ್ ಶಾಸಕ ರಂಗನಾಥ್ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಕೂಡ ಹೌದು. ಅವರು ಕೂಡ ಒಟ್ಟಾಗಿ ಬ್ರೇಕ್ಫಾಸ್ಟ್ ಅನ್ನ ಸವಿಯುವಂತಹ ಸಂದರ್ಭ.